ಭಾರತ ಸಂವಿಧಾನ ತರಗತಿಗೆ ಸ್ವಾಗತ. ಈಗಾಗಲೇ ಪಾರ್ಟ್ 1ರಿಂದ 3ರವರೆಗೆ 30 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಲಾಗಿದ್ದು, ಪ್ರಸ್ತುತ 4ನೇ ಭಾಗದಲ್ಲಿ 12 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡುವ ಸಂದರ್ಭ ಇದಾಗಿದೆ. 31ನೇ ಪ್ರಶ್ನೆ, ಸಂವಿಧಾನದ ಸಭೆಯ ಕೊನೆಯ ಸಭೆ ಯಾವಾಗ ನಡೆಯಿತು ಅಂತೇಳಿ. ಒಂದನೇದು ಜನವರಿ 26, 1950, ಜನವರಿ 24, 1950, ಆಗಸ್ಟ್ 15, 1947, ನವೆಂಬರ್ 26, 1949. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಜನವರಿ 24, 1950ರಂದು ಭಾರತದ ಸಂವಿಧಾನ ರಚನಾ ಸಭೆಯ ಕೊನೆಯ ಸಭೆ ಆಗಿತ್ತು ಅಂತೇಳಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಇರುವಂಥದ್ದನ್ನು ನೋಡಬಹುದು. ಕರಡು ಸಮಿತಿಯ ಅಧ್ಯಕ್ಷರು ಮತ್ತು ಭಾರತದ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನು ಕಾಣಬಹುದು. 1949 ನವೆಂಬರ್ 25ರಂದು ಸಂವಿಧಾನ ಸಭೆಯ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡನ್ನು ನೀಡುತ್ತಿರುವುದು, ಭಾರತದ ಸಂವಿಧಾನ ಕರಡನ್ನು ನೀಡುತ್ತಿರುವುದನ್ನು ನಾವು ಕಾಣಬಹುದು. 32ನೇ ಪ್ರಶ್ನೆ, ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದು ಅಂತಿದೆ. ನವೆಂಬರ್ 26, 1949, ಜನವರಿ 26, 1950, 18ನೇ ಜೂನ್ 1951, 14ನೇ ನವೆಂಬರ್ 1949. ಸರಿಯಾದ ಉತ್ತರ ಯಾವುದಂತಂದ್ರೆ ಜನವರಿ 26, 1950. ಇಲ್ಲಿ ಸಂವಿಧಾನ ಅಂಗೀಕಾರ ಆಗಿದ್ದು ನವೆಂಬರ್ 26, 1949, ಮೊದಲನೇ ತಿದ್ದುಪಡಿ 18ನೇ ಜೂನ್ 1951, ಮೂರನೇ ಓದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ 14ನೇ ನವೆಂಬರ್ 1949. ಈಗ ಭಾರತದ ಸಂವಿಧಾನ ಅಂಗೀಕಾರ ಆಗಿದ್ದು 1949 ನವೆಂಬರ್ 26ರಂದು. 2 ತಿಂಗಳ ನಂತರ ಸಂವಿಧಾನ ಜಾರಿಯಾಗಲು ಕಾರಣ ಏನಂತಂದ್ರೆ, 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆ ಮಾಡಿದ್ರು. ಅದರಂತೆ 1930 ಜನವರಿ 26ರಂದು ಭಾರತದ ಸ್ವಾತಂತ್ರ್ಯ ದಿನವನ್ನಾಗಿ ರಾವಿ ನದಿಯ ದಂಡೆ ಮೇಲೆ ಧ್ವಜಾರೋಹಣ ಮಾಡಿರೋದ್ರಿಂದ ಆ ಐತಿಹಾಸಿಕ ದಿನ ನೆನಪಿಗೋಸ್ಕರ ಭಾರತದ ಸಂವಿಧಾನವನ್ನ ಜನವರಿ 26, 1950ರಂದು ಜಾರಿಗೆ ತರಲು ಕಾರಣವಾಗಿದೆ. 33ನೇ ಪ್ರಶ್ನೆ, ಸಂವಿಧಾನದ ಅಂಗೀಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ತಪ್ಪಾದ ಹೇಳಿಕೆ ಅಂತೇಳಿ. ಸಂವಿಧಾನ ಸಭೆಯ 284 ಸದಸ್ಯರು ಒಂದು ಸಹಿ ಮಾಡಿದರು. ಎರಡನೇದು, ಸಂವಿಧಾನದ ಬಹುಪಾಲು ಭಾಗ ಜನವರಿ 26, 1950ರಂದು ಜಾರಿಗೆ ಬಂದಿದೆ. ನವೆಂಬರ್ 26ನ್ನು ಕಾನೂನಿನ ದಿನ ಎಂದು ಕರೆಯಲಾಗುತ್ತದೆ. ನವೆಂಬರ್ 26, 1949ರಂದು ಕೇವಲ ಪೀಠಿಕೆ ಮಾತ್ರ ಜಾರಿಗೆ ಬಂದಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ, ತಪ್ಪಾದ ಹೇಳಿಕೆ ಯಾವುದಂದ್ರೆ ನವೆಂಬರ್ 26ರಂದು 1940ರಂದು ಕೇವಲ ಪೀಠಿಕೆ ಮಾತ್ರ ಜಾರಿಗೆ ಬಂತು ಅನ್ನುವಂಥದ್ದು ತಪ್ಪು. ಕಾರಣ ಏನಂತಂದ್ರೆ ಆ ದಿನ 16 ವಿಧಿಗಳು ಜಾರಿಗೆ ಬಂದಿವೆ ಅಂತೇಳಿ. 34ನೇ ಪ್ರಶ್ನೆ, ನವೆಂಬರ್ 26, 1949ರಂದು ಜಾರಿಗೆ ಬಂದ ವಿಧಿಗಳು ಎಷ್ಟು ಅಂತೇಳಿ. 395, 16, 7, 250 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 16 ಅಂತೇಳಿ. ಆ 16 ವಿಧಿಗಳು ಯಾವಂತಂದ್ರೆ 5ರಿಂದ 9 ಪೌರತ್ವಕ್ಕೆ ಸಂಬಂಧಪಟ್ಟಂತೆ, 60 ರಾಷ್ಟ್ರಪತಿ ಪ್ರಮಾಣ ವಚನದ ಬಗ್ಗೆ, 324 ಚುನಾವಣಾ ಆಯೋಗದ ಬಗ್ಗೆ, 366 ಪರಿಭಾಷೆಗಳ ಬಗ್ಗೆ, 367 ಸಂವಿಧಾನದ ಪದಗಳ ಅರ್ಥ, 379 ಸಂವಿಧಾನ ಸಭೆಯ ತಾತ್ಕಾಲಿಕ ಅಧಿಕಾರಗಳು, 380 ತಾತ್ಕಾಲಿಕ ಸರ್ಕಾರದ ವ್ಯವಸ್ಥೆ ಅಂತೇಳಿ, 388 ಚುನಾವಣಾ ಸಂಬಂಧಿತ ವಿಶೇಷ ವಿಧಿ, 391 ತಾತ್ಕಾಲಿಕ ಸಂಸತ್ತಿನ ಬಗ್ಗೆ, 392 ಸಂವಿಧಾನ ಜಾರಿಗೆ ತರುವಲ್ಲಿ ಉಂಟಾಗುವ ಸಂಘರ್ಷ ಮತ್ತು ಕಷ್ಟಗಳನ್ನು ನಿವಾರಿಸುವ ಅಧಿಕಾರ, 393 ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪಠ್ಯಕ್ಕೆ ಸಂಬಂಧಪಟ್ಟಂತೆ, 394 ಸಂವಿಧಾನ ಜಾರಿಗೆ ಬರುವ ದಿನಾಂಕದ ಬಗ್ಗೆ. ಅಂದ್ರೆ ನವೆಂಬರ್ 26, 1949 ಅಂಗೀಕಾರ ದಿನ 16 ವಿಧಿಗಳು ಜಾರಿಗೆ ಬಂದವು. 1950 ಜನವರಿ 26ರಂದು ಪೂರ್ಣ ಪ್ರಮಾಣದ ಸಂವಿಧಾನ ಜಾರಿಗೆ ಬಂದಿದೆ ಅನ್ನುವಂಥದ್ದು ಗೊತ್ತಿರಲೇಬೇಕು. 35ನೇ ಪ್ರಶ್ನೆ, ಮೂಲ ಸಂವಿಧಾನದಲ್ಲಿದ್ದ ವಿಧಿಗಳು, ಅನುಸೂಚಿಗಳು ಭಾಗ ಎಷ್ಟಂತ. 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ತಂದಂಥ ಸಂದರ್ಭದಲ್ಲಿ ಎಷ್ಟು ವಿಧಿಗಳು, ಎಷ್ಟು ಭಾಗಗಳು, ಎಷ್ಟು ಅನುಸೂಚಿಗಳು ಇದ್ದವು ಅಂತೇಳಿ. 395, 9, 25 ಅಂತಿದೆ. 395, 8, 22 ಅಂತಿದೆ. 470, 12, 25 ಅಂತಿದೆ. ಮೇಲಿನ ಎಲ್ಲವೂ ತಪ್ಪಾಗಿವೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ, ಮೂಲ ಸಂವಿಧಾನದಲ್ಲಿ 395 ವಿಧಿಗಳು, 8 ಅನುಸೂಚಿಗಳು, 22 ಭಾಗಗಳು ಅಂತೇಳಿ. ಪ್ರಸ್ತುತ ವಿಧಿಗಳು ಎಷ್ಟಂದ್ರೆ 470ಗಿಂತ ಹೆಚ್ಚು ವಿಧಿಗಳು, 12 ಅನುಸೂಚಿಗಳು, 25 ಭಾಗಗಳನ್ನು ಒಳಗೊಂಡಿದೆ. 36ನೇ ಪ್ರಶ್ನೆ, ಭಾರತದ ಸಂವಿಧಾನದ ಹೆಚ್ಚಿನ ಭಾಗವು ಯಾವ ಕಾಯ್ದೆಯಿಂದ ಪ್ರಭಾವಿತವಾಗಿದೆ ಅಂತೇಳಿ. 1909ರ ಮಿಂಟೋ ಮಾರ್ಲಿ ಸುಧಾರಣೆ, 1935ರ ಭಾರತದ ಸರ್ಕಾರದ ಕಾಯ್ದೆ, 1919ರ ಭಾರತದ ಸರ್ಕಾರ ಕಾಯ್ದೆ,
1947ರ ಭಾರತದ ಸ್ವಾತಂತ್ರ್ಯ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 1935ರ ಭಾರತದ ಸರ್ಕಾರ ಕಾಯ್ದೆಯ ಬಹುತೇಕ ಭಾಗವನ್ನ ಭಾರತದ ಸಂವಿಧಾನ ರಚನೆ ಮಾಡುವಾಗ ಬಳಸಿಕೊಂಡಿರೋದ್ರಿಂದ 1935ರ ಕಾಯ್ದೆಯನ್ನ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ನಾವು ಕರಿತೀವಿ. 200ಕ್ಕಿಂತ ಹೆಚ್ಚು ವಿಧಿಗಳನ್ನ ನಾವು ಭಾರತದ ಸಂವಿಧಾನದಲ್ಲಿ 1935ರ ಪ್ರಭಾವಿತಗೊಂಡು ರಚಿತವಾಗಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬಹುದು. 37ನೇ ಪ್ರಶ್ನೆ ವಂದಿಸಿ ಬರೀರಿ ಅಂತೇಳಿ. ಎಸ್. ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸಂಸದೀಯ ವ್ಯವಸ್ಥೆ, ಸಂವಿಧಾನ ತಿದ್ದುಪಡಿ ವಿಧಾನ ಅಂತಿದೆ ಒಂದು ಪಟ್ಟಿ. ಅದರ ಮೂಲ ಎಲ್ಲಿಂದ ಎರವಲು ಪಡೆಯಲಾಗಿದೆ ಅನ್ನುವಂಥದ್ದು ಇದೆ. ಇಲ್ಲಿ 1, 2, 3 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್. 1, 2, 3 ಅಂತಂದ್ರೆ 4 ಅಂತೇಳಿ. ಎಸ್ ಅಲ್ಲಿ 4 ಅಂತೇಳಿ. ಇಲ್ಲಿ 1 ಟಿ ಅಂತೇಳಿ ಮೂಲಭೂತ ಹಕ್ಕುಗಳು ಅಮೆರಿಕ ದೇಶದಿಂದ, ರಾಜ್ಯ ನಿರ್ದೇಶಕ ತತ್ವಗಳನ್ನ ಐರ್ಲೆಂಡ್ನಿಂದ, ಸಂಸದೀಯ ವ್ಯವಸ್ಥೆಯನ್ನ ಎಲ್ಲಿಂದ ಅಂತಂದ್ರೆ ಬ್ರಿಟನ್ ದೇಶದಿಂದ, ಸಂವಿಧಾನ ತಿದ್ದುಪಡಿ ವಿಧಾನವನ್ನ ದಕ್ಷಿಣ ಆಫ್ರಿಕಾದಿಂದ ಎರವಲನ್ನ ಪಡೆದುಕೊಂಡಿದ್ದೀವಿ. ಎಸ್. ಯಾವ್ಯಾವ ದೇಶದಿಂದ ಯಾವ್ಯಾವ ವಿಚಾರಗಳನ್ನ ಎರವಲು ಪಡೆದಿದ್ದೀವಿ ಅಂತಂದ್ರೆ ಇಂಗ್ಲೆಂಡ್ ಅಥವಾ ಬ್ರಿಟನ್ ದೇಶದಿಂದ ಸಂಸದೀಯ ಸರ್ಕಾರ ಪದ್ಧತಿ, ಆಮೇಲೆ ಏಕ ಪೌರತ್ವ, ಸ್ಪೀಕರ್ ಹುದ್ದೆ ಅವರ ಪಾತ್ರ, ದ್ವಿಸದನ ಪದ್ಧತಿ ಅನ್ನುವಂಥದ್ದು ಇಂಗ್ಲೆಂಡ್ ಅಥವಾ ಬ್ರಿಟನ್ ದೇಶದಿಂದ ಎರವಲು ಪಡೆದಿದ್ದೀವಿ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಥವಾ ಯುಎಸ್ಎದಿಂದ ಏನು ಎರವಲು ಪಡೆದಿದ್ದೀವಿ ಅಂತ ಮೂಲಭೂತ ಹಕ್ಕುಗಳು 3ನೇ ಭಾಗದಲ್ಲಿ 12ರಿಂದ 35 ವಿಧಿಗಳು, ನ್ಯಾಯಾಂಗ ವಿಮರ್ಶದ ಬಗ್ಗೆ, ನ್ಯಾಯಾಂಗದ ಸ್ವತಂತ್ರದ ಬಗ್ಗೆ, ಸಂವಿಧಾನದ ಪೀಠಿಕೆ ಮತ್ತು ರಾಷ್ಟ್ರಪತಿಗಳ ಮೇಲಿನ ಪದಚ್ಯುತಿ ಅಥವಾ ಇಂಪೀಚ್ಮೆಂಟ್ ವಿಧಾನವನ್ನ ನಾವು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಅದೇ ನೆಕ್ಸ್ಟು ಐರ್ಲೆಂಡ್ ಸಂವಿಧಾನದಿಂದ ಏನಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು. ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ಈಗಾಗಲೇ ಈ ವಿಚಾರದ ಮೇಲೆ ಪ್ರಶ್ನೆ ಬಂದೋಗಿವೆ. ರಾಷ್ಟ್ರಪತಿಗಳ ಆಯ್ಕೆ ವಿಧಾನದ ಬಗ್ಗೆ, ರಾಜ್ಯಸಭೆಗೆ ಸದಸ್ಯರ ನಾಮ ನಿರ್ದೇಶನದ ಬಗ್ಗೆ, ಅಂದ್ರೆ 80 ಆರ್ಟಿಕಲ್ ಪ್ರಕಾರ 12 ಜನರನ್ನ ನಾಮ ನಿರ್ದೇಶನ ಮಾಡುವ ಪದ್ಧತಿ ಐರ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಂಡು. ನೆಕ್ಸ್ಟ್ ಕೆನಡಾ ಸಂವಿಧಾನದಿಂದ ಬಲಿಷ್ಠ ಕೇಂದ್ರ ಒಕ್ಕೂಟ ವ್ಯವಸ್ಥೆ ಬಗ್ಗೆ, ವಿಶೇಷ ಅಧಿಕಾರಗಳನ್ನು ಕೇಂದ್ರ ವಶದಲ್ಲಿ ಇರುವುದರ ಬಗ್ಗೆ, ರಾಜ್ಯಪಾಲರ ನೇಮಕದ ಬಗ್ಗೆ ಅದು ಕೆನಡಾ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ನೆಕ್ಸ್ಟ್ ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿ ಇದೆ. ಆಮೇಲೆ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನದ ಬಗ್ಗೆ ಇದೆ ಆರ್ಟಿಕಲ್ 108. ವಾಣಿಜ್ಯ ಮತ್ತು ವ್ಯಾಪಾರ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಅದು ಆಸ್ಟ್ರೇಲಿಯಾ ಸಂವಿಧಾನದಿಂದ. ರಷ್ಯಾ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳ ಬಗ್ಗೆ, ಪೀಠಿಕೆಯಲ್ಲಿರುವ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಆದರ್ಶಗಳನ್ನು ನಾವು ರಷ್ಯಾ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ. ಫ್ರಾನ್ಸ್ ಸಂವಿಧಾನದಿಂದ ಗಣರಾಜ್ಯ ಎಂಬ ಪರಿಕಲ್ಪನೆಯನ್ನ, ಪೀಠಿಕೆಯಲ್ಲಿರುವಂತಹ ಸ್ವತಂತ್ರ, ಸಮಾನತೆ, ಭ್ರಾತೃತ್ವ ಅನ್ನುವಂಥ ಪದಗಳನ್ನ, ತತ್ವಗಳನ್ನ ಫ್ರಾನ್ಸ್ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ. ಜರ್ಮನಿ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತು ಬಗ್ಗೆ ಜರ್ಮನ್ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ. ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಪ್ರಕ್ರಿಯೆ ಆರ್ಟಿಕಲ್ 368ರಲ್ಲಿ ಇರುವಂತಹ ವಿಚಾರವನ್ನ ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ. ರಾಜ್ಯಸಭೆ ಸದಸ್ಯರ ಚುನಾವಣೆ ಬಗ್ಗೆ. ಜಪಾನ್ ಸಂವಿಧಾನದಿಂದ ಕಾನೂನಿನಿಂದ ಸ್ಥಾಪಿತವಾದ ಕಾರ್ಯವಿಧಾನಗಳ ವಿಷಯವನ್ನ ತೆಗೆದುಕೊಂಡಿದ್ದೀವಿ. ಅಂದ್ರೆ ಭಾರತದ ಸಂವಿಧಾನದಲ್ಲಿರುವಂತಹ ಬೇರೆ ಬೇರೆ ದೇಶದ ಸಂವಿಧಾನದಿಂದ ಎರವಲು ಪಡೆದು ನಮ್ಮ ಭಾರತದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೀವಿ. 38ನೇ ಪ್ರಶ್ನೆ, ಸಂವಿಧಾನದ ಮೂಲ ಪ್ರತಿಯನ್ನ ಕೈ ಬರಹದಲ್ಲಿ ಬರೆದವರು ಯಾರು ಅಂತಿದೆ. ಪ್ರೇಮ್ ಬಿಹಾರಿ ನಾರಾಯಣ್ ರೈಸಾದ್ ಅಂತಿದೆ, ನಂದಲಾಲ್ ಬೋಸ್, ವಸಂತ್ ಕೃಷ್ಣ ವೈದ್ಯ, BR ಅಂಬೇಡ್ಕರ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಪ್ರೇಮ್ ಬಿಹಾರಿ ನಾರಾಯಣ್ ರೈಸಾದ್ ಅನ್ನುವಂಥವ್ರು ಮೂಲ ಸಂವಿಧಾನದ ಕೈ ಬರಹದಲ್ಲಿ ಬರೆದಂತ ವ್ಯಕ್ತಿ, ಅದು ಇಂಗ್ಲಿಷ್ನಲ್ಲಿ. ಸಂವಿಧಾನದ ಮೂಲ ಪ್ರತಿಯಲ್ಲಿರುವ ಚಿತ್ರಗಳನ್ನು ಬಿಡಿಸಿದವರು ಯಾರಂತಂದ್ರೆ ನಂದಲಾಲ್ ಬೋಸ್ ರವರು. ಹಿಂದಿ ಭಾಷೆಯಲ್ಲಿ ಕೈ ಬರಹ ಇರುವಂಥದ್ದು ವಸಂತ ಕೃಷ್ಣ ವೈದ್ಯ ಅನ್ನೋರು. ಡಾಕ್ಟರ್ BR ಅಂಬೇಡ್ಕರ್ ಅಂತಂದ್ರೆ ಡ್ರಾಫ್ಟ್ ಕಮಿಟಿ ಅಧ್ಯಕ್ಷರಾಗಿ ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸಿದಂತ ಭಾರತದ ಸಂವಿಧಾನದ ಶಿಲ್ಪಿ. 39ನೇ ಪ್ರಶ್ನೆ, ಸಂವಿಧಾನದ ಮೂಲ ಪ್ರತಿಯ ಬಗ್ಗೆ ಈ ಕೆಳಗಿನ ಯಾವ ಮಾಹಿತಿ ತಪ್ಪಾಗಿದೆ ಅಂತೇಳಿ. ಹಿಂದಿ ಆವೃತ್ತಿಯನ್ನ ವಸಂತ ಕೃಷ್ಣ ವೈದ್ಯ ಬರೆದರು. ಮೂಲ ಸಂವಿಧಾನವನ್ನು ಟೈಪ್ ಮಾಡಲಾಗಿತ್ತು. ನಂದಲಾಲ್ ಬೋಸ್ ಚಿತ್ರಗಳನ್ನು ಬಿಡಿಸಿದರು. ಇಂಗ್ಲಿಷ್ ಬರಹಗಾರ ಪ್ರೇಮ್ ಬಿಹಾರಿ ನಾರಾಯಣ್ ರೈಸಾದ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಮೂಲ ಸಂವಿಧಾನವನ್ನ ಟೈಪ್ ಮಾಡಲಾಗಿತ್ತು ಅನ್ನುವಂಥದ್ದು ತಪ್ಪಾದಂತ ವಾಕ್ಯ ಅಂತೇಳಿ. 40ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಚಿಹ್ನೆ ಯಾವುದಾಗಿತ್ತಂತ. ಸೀಲ್, ನವಿಲು, ಸಿಂಹ, ಆನೆ, ಹುಲಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಆನೆ ಅನ್ನುವಂಥದ್ದು. ಇಲ್ಲಿ ನೋಡಿರ್ಬೋದು, ಇದು ಭಾರತದ ಸಂವಿಧಾನ ರಚನಾ ಸಭೆಯ ಚಿಹ್ನೆಯಾಗಿ ಬಳಸಲಾಗಿತ್ತು. 41ನೇ ಪ್ರಶ್ನೆ, ವಂದಿಸಿ ಬರೆಯಿರಿ. ಸಂವಿಧಾನಿಕ ಸಲಹೆಗಾರರು, ಮುಖ್ಯ ಕರಡುಕಾರರು, ಸಂವಿಧಾನದ ಸಭೆಯ ಕಾರ್ಯದರ್ಶಿ, ಸಂವಿಧಾನದ
ಕ್ಯಾಲಿಗ್ರಫ್ ಅಂತೇಳಿ ಒಂದು ಕಡೆ ಕೊಟ್ಟರೆ, ಅದರ ಸಂಬಂಧಿರುವ ವ್ಯಕ್ತಿಯ ಮತ್ತೊಂದು ಪಟ್ಟಿಯಲ್ಲಿ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎಸ್. ಸರಿಯಾದ ಉತ್ತರ ಮೂರನೇದು. ಒಂದು ಒಂದನೇದು ಸಂವಿಧಾನಿಕ ಸಲಹೆಗಾರ ಬಿ ಎನ್ ರಾವ್, ಮುಖ್ಯ ಕರಡುಗಾರ ಚೀಫ್ ಡ್ರಾಫ್ಟ್ಮ್ಯಾನ್ ಎಸ್ ಎನ್ ಮುಖರ್ಜಿ, ಎಸ್ ಸಿ ಮುಖರ್ಜಿ ಅಲ್ಲ, ಎಸ್ ಎನ್ ಮುಖರ್ಜಿ. ಸಂವಿಧಾನ ಸಭೆಯ ಕಾರ್ಯದರ್ಶಿ ಎಚ್ ವಿ ಆರ್ ಅಯ್ಯಂಗಾರ್. ಸಂವಿಧಾನ ಕ್ಯಾಲಿಗ್ರಾಫರ್ ಬರಹಗಾರ ಯಾರು ಅಂತಂದ್ರೆ ಪ್ರೇಮ್ ಬಿಹಾರಿ ರೈಜಾದ್ ಅಂತೇಳಿ. ಕೊನೆಯ ಪ್ರಶ್ನೆ 42ನೇ ಪ್ರಶ್ನೆ ವಂದಿಸಿ ಬರೀರಿ ಅಂತೇಳಿ. ಎಸ್, ಒಂದು ಕಡೆ ದಿನಾಂಕ ಕೊಡಲಾಗಿದೆ, ಮತ್ತೊಂದು ಕಡೆ ಘಟನೆಯನ್ನು ಕೊಡಲಾಗಿದೆ. 1, 2, 3, 4 ಆಪ್ಷನ್ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಎರಡನೇದು. ಹೇಗೆ ಎರಡು ಅಂತಂದ್ರೆ ಎಸ್, ಡಿಸೆಂಬರ್ 9, 1946 ಸಂವಿಧಾನ ಸಭೆಯ ಮೊದಲ ಸಭೆ. ಡಿಸೆಂಬರ್ 13, 1946 ದೇಹಗಳ ನಿರ್ಣಯ ಮಂಡನೆ. ಆಗಸ್ಟ್ 29, 1947 ಕರಡು ಸಮಿತಿಯ ಡ್ರಾಫ್ಟ್ ಕಮಿಟಿಯ ರಚನೆ. ನವೆಂಬರ್ 26, 1949 ಸಂವಿಧಾನದ ಅಂಗೀಕಾರ. ಇಲ್ಲಿವರೆಗೂ 12 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಲಾಗಿದೆ. ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ.